ವಿಜಯ ಸಂಕೇಶ್ವರ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದರಲ್ಲಿ ಯಶಸ್ವಿ ಕಾಣ್ತೀನಿ ಅನ್ನೋದು ಒಂದು ನನ್ನಲ್ಲಿ ಭರವಸೆ ಇತ್ತು. ಬೇರೆ ಉದ್ಯೋಗ ಪರ್ಯಾಯ ಉದ್ಯೋಗ ಮಾಡಬೇಕು ಅನ್ನೋದು ಅಷ್ಟೇ ಇತ್ತಾ, ಅಥವಾ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ ಅನ್ಸಿತ್ತ? ಆದರೆ ಒಂದು ದೊಡ್ಡ ಸಾಮ್ರಾಜ್ಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನಾನು ಸಣ್ಣ ಸಣ್ಣ ಕನಸುಗಳನ್ನ ಕಾಣ್ತಾ ಇದ್ದೆ ಅಂತ. ನಾನು ಕೂಡ ಅನೇಕ ಸರಿ ಆ ಕಾರ್ ಮುಟ್ಟಿ ಜೀವನದಲ್ಲಿ ಒಂದ್ಸಲ ಇಂಥದ್ದೊಂದು ಕಾರ್ ಹತ್ತಬೇಕು ಅನ್ನೋ ಆಸೆ ಇತ್ತು. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಸಾರಿಗೆ ಉದ್ಯಮದ ದಿಗ್ಗಜ, ಮಾಧ್ಯಮ ಲೋಕದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದಂತಹ ಸಾಹಸಿ ಉದ್ಯಮಿ ವಿಜಯ ಸಂಕೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಇದೊಂದು ಸೌಭಾಗ್ಯ ನಮಗೆ. ನಮಸ್ಕಾರ ಸರ್, ತಮಗೆ ಪ್ರತಿನಿಧಿಗೆ ಸ್ವಾಗತ ಸರ್. ಸರ್, ತಮ್ಮ ಬಗ್ಗೆ ಸಾಮಾನ್ಯವಾಗಿ ಒಂದು ಮಾತಿದೆ ಸರ್, ವಿಜಯ ಸಂಕೇಶ್ವರ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಅವರು ಯಾವುದೇ ಉದ್ಯಮಕ್ಕೆ ಕೈ ಹಾಕಿದರೆ ಅದನ್ನು ಯಶಸ್ಸಿಗೆ ನಡೆಸ್ತಾರೆ ಅಂತ. ಇದ್ರ ಬಗ್ಗೆ ತಮಗೆ ಏನು ಅನ್ಸುತ್ತೆ? ಹಾಗೇನಿಲ್ಲ, ನಾವು ಅನೇಕ ಫೀಲ್ಡ್ಗಳಲ್ಲಿ ದುಡ್ಡು ಕಳ್ಕೊಂಡಿದ್ವಿ ಮತ್ತು ಫೇಲ್ ಆಗಿದ್ವಿ. ಸೊ ನಮ್ಮ ಪ್ರಯತ್ನ ಎಲ್ಲಿವರೆಗೆ ಆಗುತ್ತೆ ಅಷ್ಟು ಮಾಡೋದು, ಅದರಲ್ಲಿ ಹೆಚ್ಚು ಯಶಸ್ವಿ ಆಗದೇ ಇದ್ದರೆ ಅದನ್ನು ಬಿಟ್ಬಿಡೋದು ಅಷ್ಟೇ. ನೀವು ಯಾವಾಗಲೂ ಹೇಳ್ತಿರ್ತೀರಿ ಸರ್, ನಾನು ಸಣ್ಣ ಸಣ್ಣ ಕನಸುಗಳನ್ನ ಕಾಣ್ತಾ ಇದ್ದೆ ಅಂತ. ಉದಾಹರಣೆಗೆ ನಿಮಗೆ ನಾನು 800 ಕಾರ್ ಓಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು, ಅದ್ರ ಬಗ್ಗೆ ಒಂದಷ್ಟು. 82, 83ಯಲ್ಲಿ ಮಾರುತಿ 800 ಬಂತು ಇಂಡಿಯಾದಲ್ಲಿ. ಆವಾಗ ನನ್ನ ಹತ್ರ ಆವಾಗ ಎಂಬಾಸ್ಟರ್ ಮತ್ತು ಫಿಯೇಟ್ ಬಿಟ್ಟು ಬೇರೆ ಕಾರ್ ಇದ್ದಿಲ್ಲ. ನನ್ನ ಹತ್ರ ಒಂದು ಹಳೆ ಕಾರ್ ಇತ್ತು, 15,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ, ಫಿಯೇಟ್ ಕಾರ್. 42,000 ರೂಪಾಯಿ ಹೊಸ ಕಾರು ಮಾರುತಿ. ಅವಾಗೆಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ 85-86 ಸಾವಿರಕ್ಕೆ ಟ್ರೆಂಡ್ ಸರ್ ಅದು. ಅವಾಗ ಟ್ರೆಂಡ್ ಇತ್ತು. 84-85 ಸಾವಿರಕ್ಕೆ ಒಂದು ಮಾರುತಿ ಕಾರ್ ಹೊಸದು ಸಿಕ್ತಿತ್ತು. ಹುಬ್ಬಳ್ಳಿಗೆ ಒಂದು 84-85 ಸಾವಿರ ಕೊಟ್ಟು ಒಂದು ಕಾರ್ ತೊಗೊಂಬಂದರು. ಅನೇಕ ಜನರ ಕಣ್ಣು ಅದರ ಮೇಲೆ ಇತ್ತು. ನಾನು ಕೂಡ ಅನೇಕ ಸರಿ ಆ ಕಾರ್ ಮುಟ್ಟಿ ಜೀವನದಲ್ಲಿ ಒಂದ್ಸಲ ಇಂಥದ್ದೊಂದು ಕಾರ್ ಹತ್ತಬೇಕು ಅನ್ನೋ ಆಸೆ ಇತ್ತು. ಆದರೆ ಪರಿಸ್ಥಿತಿ ಬದಲಾದಂಗೆ ಇವತ್ತು ಬಾಯಿಂಗ್ ಪವರ್ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಯಾರಾದರೂ ಇವತ್ತು ಮಾರುತಿ 800 ಅಂದಾಜು ಇವತ್ತು 5 ಲಕ್ಷ ರೂಪಾಯಿ ಅದರ ಬೆಲೆ. ಅದನ್ನು ತೊಗೊಂಡ್ರೆ ಇವ ಬಡವ ಅನ್ನೋದು ಒಂದು ಪ್ರತೀತಿ ಇದೆ. ಅದರಲ್ಲೇ ಹೈ ಮಾಡೆಲ್ಲು ಅಥವಾ ಬೇರೆ ಕಾರುಗಳನ್ನು ತೊಗೊಂಡ್ರೆ ಒಂದು ಸಮಾಜದಲ್ಲಿ ಉಚ್ಚ ಸ್ಥಾನ ಇದೆ ಅಂತ ತಿಳ್ಕೊತಾರೆ. ಸೊ ದಿಸ್ ಈಸ್ ಟೋಟಲ್ ಇಂಡಿಯನ್ ಎಕಾನಮಿ ಹ್ಯಾಸ್ ಚೇಂಜ್ ಅಕಾರ್ಡಿಂಗ್ಲಿ. ಅದರ ಪ್ರಕಾರ ನಾವು ಕೂಡ ಬೆಳೆದಿದ್ದೀವಿ. ಇವತ್ತು ನಮಗೆ ಹೈ ಎಂಡ್ ಕಾರು 1 ಕೋಟಿ 2 ಕೋಟಿ ಕಾರು ಸಾಕಷ್ಟು ನಮ್ಮಲ್ಲಿ ಇದೆ. ಮತ್ತು ನಮ್ಮ ಸ್ಟಾಫಿಗೆ ಕೂಡ ನಾವು 800 ಕಾರ್ ಕೊಡಲ್ಲ, ಅದಕ್ಕಿಂತ ದೊಡ್ಡ ಮಾಡೆಲ್ 800 ಈಸ್ ವೆರಿ ಗುಡ್ ಕಾರ್, ಐ ಲವ್ ಇಟ್. ಬಟ್ ಅದು ಈಗಿನ ಪರಿಸ್ಥಿತಿ ಚಿಕ್ಕದು ಅನಿಸುತ್ತೆ. ಹೀಗೆ ಬದಲಾವಣೆ. ಸೊ ನೀವು ಲಾರಿ ಉದ್ಯಮ ಸ್ಟಾರ್ಟ್ ಮಾಡಿದ್ದು, ನೀವು ಮುದ್ರಣ ಉದ್ಯಮದಲ್ಲಿದ್ದವರು, ಯಾಕೆ ಆಸೆ ಆಯಿತು ಸರ್ ಮಾಡಬೇಕು ಅಂತ? ನಮ್ಮ ತಂದೆಯವರು ಮುದ್ರಣದಲ್ಲಿ ಇದ್ದರು. ಅಂದಾಜು ಇವತ್ತು 77-78 ವರ್ಷ ಆಯಿತು ಮುದ್ರಣದಲ್ಲಿ. ನಾನು 15 ವರ್ಷದವನಿದ್ದಾಗಲೇ ನಮ್ಮ ತಂದೆಯವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಎಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲರೂ ಒಂದೇ ವೃತ್ತಿಯಲ್ಲಿ ಮುದ್ರಣದಲ್ಲಿ ಇದ್ದರೆ ಹೇಗೆ, ಮತ್ತು ಕನ್ನಡ ಮಾಧ್ಯಮ ನಮ್ಮದು ಚಿಕ್ಕ ಮುದ್ರಣ, ಹೀಗಾಗಿ ಹೆಚ್ಚಿನ ಅವಕಾಶ ಇಲ್ಲ, ಕರ್ನಾಟಕ ಆಚೆ ಹೋಗುವ ಅವಕಾಶ ಇಲ್ಲ ಅಂಥೇಳಿ ಯಾವುದಾರ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾಯಿದ್ವಿ. ಆದರೆ ಏನೇನೋ ಸಂದರ್ಭ ಬಂದು ಅದು ಆಗ್ತಿದ್ದಿಲ್ಲ. ಕಡೆಗೆ ಇನ್ನು ಯಾರನ್ನೂ ಕೇಳಿ ಮಾಡಿದ್ರೆ ಆಗುವುದಿಲ್ಲ ಅಂಥೇಳಿ ನನ್ನದೇ ಒಂದು ಡಿಸಿಷನ್ ತೊಗೊಂಡು 25ನೇ ವರ್ಷದಲ್ಲಿ
ನಾನು ಒಂದು ಲಾರಿ ತೆಗೆದುಕೊಂಡು ಶುರು ಮಾಡಿ. ಆ ಲಾರಿ ಮಾಡುವಾಗ ಸರ್ ನಿಮಗೆ ಬೇರೆ ಉದ್ಯೋಗ ಪರ್ಯಾಯ ಉದ್ಯೋಗ ಮಾಡಬೇಕು ಅನ್ನೋದು ಅಷ್ಟೇ ಇತ್ತಾ, ಅಥವಾ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತೀನಿ ಅಂತ ಅನಿಸಿತ್ತ? ಅದರಲ್ಲಿ ಯಶಸ್ವಿ ಕಾಣ್ತೀನಿ ಅನ್ನೋದು ಒಂದು ನನ್ನಲ್ಲಿ ಭರವಸೆ ಇತ್ತು. ಆದರೆ ಒಂದು ದೊಡ್ಡ ಸಾಮ್ರಾಜ್ಯ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಈ ಬಣ್ಣ ಯಾವಾಗ ಹಳದಿ ಮಾಡಬೇಕು ಅಂತ ಅನ್ನಿಸ್ತು, ಅದರಿಂದ ಏನು ಸಕ್ಸಸ್ ಕಂಡು? ಆವಾಗ ನಾನು ಯಾವ ಕಲರ್ ಇದ್ದರೆ ಅಟ್ರ್ಯಾಕ್ಟಿವ್ ಇರುತ್ತೆ ಕಣ್ಣಿಗೆ ಅಂಥೇಳಿ ಸ್ವಲ್ಪ ಸ್ಟಡಿ ಮಾಡಿದಾಗ, ಆವಾಗಿನ ಮೊಬೈಲು ಗೂಗಲ್ ಯಾವುದು ಇದ್ದಿಲ್ಲ. ಸ್ಟಡಿ ಮಾಡಿದಾಗೆ ಭಾಳಷ್ಟು ವಿದೇಶಿ ಕಾರುಗಳು ಆವಾಗ ಹಳದಿ ಕಲರ್ ಇತ್ತು. ಮತ್ತು ಈ ನಮ್ಮ ಹೈವೇದಲ್ಲಿ ಎಲ್ಲ ಹೋಗುವಾಗ ಮಾರ್ಕಿಂಗ್ಸ್ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಇರ್ತಿತ್ತು. ಆದ್ದರಿಂದ ಮತ್ತು ನಾನು ಮುದ್ರಣ ಕ್ಷೇತ್ರದಲ್ಲಿ ಬಂದಿದ್ದರಿಂದ ಹಿನ್ನೆಲೆಯಲ್ಲಿ ಇಂಪಾರ್ಟೆನ್ಸ್ ಆಫ್ ಯೆಲ್ಲೋ ಕಲರ್ ಐ ನೋ ವೆರಿ ವೆಲ್. ಯಾವುದೇ ಕಲರ್ ನೀವು ಒಂದು ದಿವಸಕ್ಕೆ 10 ಸರಿ 20 ಸರಿ 40 ಸರಿ 50 ಸರಿ ನೋಡಿದರೆ ತುಂಬ ಬೋರ್ ಆಗಿಬಿಡ್ತೈತಿ, ಇದೇ ಬರುತ್ತಲ್ಲಪ್ಪ ಅಂಥೇಳಿ. ಆದರೆ ಹಳದಿ ಕಲರ್ ನೀವು ಎಷ್ಟು ಸರಿ ನೋಡಿದರೂ ನಿಮಗೆ ತೃಪ್ತಿ ಸಿಗಲ್ಲ, ಇನ್ನೂ ಒಂದು ಹಳದಿ ನೋಡಬೇಕು ಅನಿಸುತ್ತೆ. ಅದು ಅಧ್ಯಯನ ಮಾಡಿ ನಾ ಡಿಸಿಷನ್ ತೊಗೊಂಡೆ. ನಂತರ ತುಂಬ ಅದು ಫ್ಯಾಷನ್ ಆಗಿಬಿಡ್ತು. ನಂತರ ನಮ್ಮ ಎಲ್ಲ ಗೋಡೆಗಳಲ್ಲಿ ಮತ್ತು ನಮ್ಮ ಬಾಗಿಲುಗಳ ಮೇಲೆ ಯೆಲ್ಲೋ ಕಲರ್, ಈವನ್ ನಮ್ಮ ವಿಸಿಟಿಂಗ್ ಕಾರ್ಡ್ ಕೂಡ ಯೆಲ್ಲೋ ಕಲರ್ನಲ್ಲಿ ಮಾಡಿದ್ದೀವಿ. ಸೊ ಇದರಿಂದ ಜನರಿಗೆ ಒಂದು ಆಕರ್ಷಣೆ ಕಾಣ್ತಾ ಇದೆ. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್, ಯೆಲ್ಲೋ ಕಲರ್. ಈ ಕಡಿಮೆ ವಾಹನ ಇದ್ದಾಗಲೂ ಒಂದೇ ಬಣ್ಣ ಇದ್ದರಿಂದ ಹೆಚ್ಚು ವಾಹನ ಅಂತ ಕಾಣಿಸ್ತಾ ಇತ್ತು. ಹೌದು, ನನಗೆ ಸಮಾಜ 30-40 ಗಾಡಿಗಳು ಇದ್ದಾಗೆ ಅನೇಕ ಜನ ಕೇಳ್ತಾ ಇದ್ದರು ಎಷ್ಟಿದೆ ಗಾಡಿಗಳು ಅಂತ. ನಾನು ಹೆಚ್ಚು ಹೇಳ್ತಿದ್ದಿಲ್ಲ, ಅಷ್ಟೇ 33-34 ಅಂತ. ಇಲ್ಲ, ನಿನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿ ನೀನು ಜಾಬ್ ಮಾಡ್ತಾ ಇರಬೇಕು. ನಾನೇ ದಿವಸಕ್ಕೆ ಒಂದು 100-200 ಗಾಡಿ ನೋಡ್ತಾ ಇದ್ದೀನಿ ಅಂತ. ಅಂದರೆ ಒಂದೇ ಗಾಡಿ 4 ಸರಿ ನೋಡಿದರೆ ತಲೆಯಲ್ಲಿ ಆ ರೀತಿ ಕಲ್ಪನಾ ಬಂತು. ಅದು ಒಂದು ಒಳ್ಳೆಯ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ನಮಗೆ ಭಾಳ ಅನುಕೂಲ ಆಯಿತು. ಆಮೇಲೆ ಈಗ ಇಡೀ ದೇಶದಲ್ಲಿ ಹೆಚ್ಚು ವಾಹನ ಉಳ್ಳವರು ಅಂದರೆ ನಮ್ಮದು ಒಟ್ಟು ಟ್ರಕ್ಕು ಮತ್ತು ಬಸ್ಸು ಸೇರಿ 7,000 ಆಗುತ್ತೆ ಅಷ್ಟೇ, ಓನ್ಲಿ 7,000. ಮತ್ತು ಜನ ಎಲ್ಲ ಮಾತಾಡುವಾಗ ಅಥವಾ ಕೆಲವು ಫಂಕ್ಷನ್ದಲ್ಲಿ ಲೆಕ್ಚರ್ ಮಾಡ್ತಿರ್ತಾರೆ. ಹೈವೇದಲ್ಲಿ ಹೋದರೆ 2 ಗಾಡಿಯಲ್ಲಿ 1 ಗಾಡಿ ವಿಜಯ ಸಂಕೇಶ್ವರ ಇರುತ್ತೆ ಅಂತ. ಅಂದರೆ ದೇ ಫೀಲ್ ಅಷ್ಟೊಂದು ಗಾಡಿಗಳನ್ನು ನಾವು ನೋಡಿಬಿಟ್ಟಿದ್ವಿ ಅಂತ ಹೇಳಿ. ಸರ್, ಕಡಿಮೆ ವೆಹಿಕಲ್ ಇದ್ದಾಗ ನೀವೇ ಗಾಡಿ ಓಡಿಸ್ತಾ ಇದ್ರು? ನಾನು ಫಸ್ಟ್ ಒಂದು 5-6 ವರ್ಷ ನಾನು ಗಾಡಿ ಓಡಿಸ್ತಾ ಇದ್ದೆ. ಈ ಬೆಂಗಳೂರಿಗೆ ನೀವು ಆನ್ ಟೈಮ್ಗೆ ಡೆಲಿವರಿ ಕೊಡ್ತಾ ಇದ್ರಲ್ಲ ಸರ್, ಅದ್ರ ಬಗ್ಗೆ ಹೇಳಿ. ಎಷ್ಟೊತ್ತಿಗೆ ಅಲ್ಲಿಂದ ಈರುಳ್ಳಿ, ಮೆಣಸಿನಕಾಯಿ ಇಂಥವೆಲ್ಲ ಲೋಡ್ ಮಾಡಿದರೆ ಬಿಫೋರ್ 4 o'clock ಯಶವಂತಪುರ ಮುಟ್ಟಬೇಕು. ಆ ದೃಷ್ಟಿಯಿಂದ ಡ್ರೈವರ್ ಹೋಗುವಾಗ ಅವನಿಗೆ ನಿದ್ದೆ ಬಂದು ತೊಂದರೆ ಆಗಬಾರ್ದು ಅಂಥೇಳಿ, ಲೇಟ್ ಆಗಬಾರ್ದು ಅಂಥೇಳಿ ಅದು ಒಂದು 300-400 ಬಕ್ಷೀಸ್ ಬರ್ತಿತ್ತು. ಆ ಬಕ್ಷೀಸ್ ಡ್ರೈವರ್ಗೆ ಕೊಡ್ತಿದ್ದೆ. ಬಟ್ ನಾನ್ ಸ್ಟಾಪ್ ಗಾಡಿ ತಂದು, ನಮ್ಮದು ಅವಾಗ ಹೆಸರಿತ್ತು, ಒಳ್ಳೆಯ ಹೆಸರು, ಗಾಡಿ ಕರೆಕ್ಟ್ ಟೈಮ್ಗೆ ಇವ್ರು ಕೊಡ್ತಾರೆ ಮತ್ತು ಮುಟ್ಟಿಸ್ತಾರೆ ಅಂಥೇಳಿ ಆ ಭರವಸೆ ಒಂದು ಗಾಡಿಯಿಂದನೇ ಶುರುವಾಯಿತು. ಅದರಿಂದ ಅನುಕೂಲ ಆಯ್ತು ಸರ್, ಸರಿಯಾದ ಟೈಮ್ಗೆ ಡೆಲಿವರಿ ಕೊಡ್ತಾರೆ ಅನ್ನೋದು ಜನಗಳಿಗೆ ಪ್ರಾಮಿಸ್ ಆಯ್ತು ಸರ್. ಅದು ಬಿಸ್ನೆಸ್ಗೆ ಭಾಳ ಅದರಿಂದ ಲಾಭ ಆಯಿತು. ಮತ್ತು ಆವಾಗಿನ ಕಾಲದಲ್ಲಿ ಯಾವುದೇ ಬಿಸ್ನೆಸ್ ಮಾಡಿ ಸಣ್ಣ ಬಂಡವಾಳದಲ್ಲಿ ದೊಡ್ಡ ಬಿಸ್ನೆಸ್ ಮಾಡಬಹುದಾಗಿತ್ತು. ಮಾರ್ಜಿನ್ಸ್ ತುಂಬ ಇತ್ತು. ನೀವು ಕಿರಾಣಿ ಅಂಗಡಿ ಮಾಡಿ, ಆಯಿಲ್ ಇಂಡಸ್ಟ್ರಿ ಮಾಡಿ, ಕ್ಲಾತ್ ಬಟ್ಟೆ ಅಂಗಡಿ ಮಾಡಿ, ಎಲ್ಲರಿಗೂ ವರ್ಕೌಟ್ ಆಗ್ತಿತ್ತು. ಒಂದು 50,000-40,000 ರೂಪಾಯಿ ಬಂಡವಾಳದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಿತ್ತು. ಇವತ್ತು ಫಸ್ಟ್ ಗಾಡಿ ನಾವು ತೊಗೊಂಡಿದ್ದು 1,12,000 ಟೋಟಲ್. ಅಂದರೆ ಟ್ರಕ್ಕು, ಟಾಟಾ ಟ್ರಕ್ಕು, ಬಾಡಿ, ಟಾಡಪಲ್ಲು, ಸರ್ಕಾರಿ ಫೀಸ್ ಎಲ್ಲ ಕಟ್ಟಿ ಇವತ್ತು ನಮ್ಮ ಮನೆ ಬಂದು ಅದು ನಿಲ್ಲಕ್ಕೆ 1,12,000 ಆಯಿತು.
ಇವತ್ತು 1,12,000 ಸಾಮಾನ್ಯವಾಗಿ ಟೂ ವೀಲರ್ ಇದ್ದಾವೆ. ಹೌದು. ಇವತ್ತು ಒಂದು ಟ್ರಕ್ ತೊಗೊಂಡ್ರೆ ನಾವು ಅದರ ಬಾಡಿಗೆ 5,500 6 ಲಕ್ಷ ಖರ್ಚು ಮಾಡಬೇಕಾಗುತ್ತೆ, ಟ್ರಕ್ ಅಲ್ಲ. ಸೊ ಇವತ್ತು ಟ್ರಕ್ಗಳು ಕಾಸ್ಟು 35 ಲ್ಯಾಕ್ಸ್ ಸಾಮಾನ್ಯವಾಗಿದೆ.